ಅದಕ್ಕೆ ಪೂರಕವಾಗಿ ಸರ್ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಗ್ಯಾರಂಟಿಗಳನ್ನು ಕೊಡೋಕೆ ಪರದಾಡ್ತಾ ಇದೆ, ಘೋಷಣೆ ಮಾಡಿಬಿಟ್ಟು ಇವತ್ತು ಹಣ ಹೊಂದೋಕೆ ಪರದಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಸಚಿವರು. ಅವರಿಗೆ ಅವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇರಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನ್ ಕೊಟ್ಟಿದ್ದೇನೆ ಅನ್ನೋದನ್ನ ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನ ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ಅಷ್ಟೇ, ಹಿಂದೆನೂ ಅಷ್ಟೇ ಏನ್ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು. ಹೌದು, ಇದು ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳ್ಕೊಂಡು ಓಡಾಡ್ಬೇಕು. ಅಂಥದ್ದು ಏನಾದ್ರೂ ಒಂದು ಕಾರ್ಯಕ್ರಮ, ಒಂದು ಯೋಜನೆ ನಮಗೆ ಅವ್ರು ಕೊಟ್ಟಿದ್ರೆ ನಾನು ಕೂಡ ಅವರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಅದರ ಬದಲು ಕರ್ನಾಟಕದಲ್ಲಿ ಇದೆ, ಕರ್ನಾಟಕದ ಹಾಗಿದೆ ಅಂದ್ರೆ ನೀವು 5300 ಕೋಟಿ ನೀವು ಅಪ್ಪರ್ ಭದ್ರಾಗ ಹಣ ಕೊಡ್ತೀನಿ, ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಬಜೆಟ್ ನಲ್ಲಿ ಓದ್ಬಿಟ್ಟು ಅದನ್ನ ಕೊಡದೆ ಹೋದ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು? ಸುಮ್ಮನೆ ಹೇಳಕ್ಕೆ ನಮಗೂ ಬರುತ್ತೆ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ 5 ಯೋಜನೆಗಳನ್ನ ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನ. ನಾವ್ಯಾರು ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ. ಆಯ್ತು, ಅವರು ಅಂದ್ಕೋಬಹುದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ, ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ. ಆದ್ರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಮಕ್ಳು 2000 ರೂಪಾಯಿ ತಗೊಂಡು ಮೊನ್ನೆ ಒಂದು ಲೇಡಿ, ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾಳೆ. ಇಂಥವ ಅನೇಕ ಉದಾಹರಣೆಗಳನ್ನ ನಾವು ಹೇಳ್ಬೋದು. ಅಂದ್ರೆ ಆ ಕುಟುಂಬ ಹಾಗಾದ್ರೆ ಚೆನ್ನಾಗಿ ಆ ಹೆಣ್ಮಗು ಓದಿ ದೊಡ್ಡವಳು ಆಗಿ ಬಂದ್ರೆ ಅದು ಸರಿ ಇಲ್ವಾ? ಇಂಥದ್ದು ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ಆದ್ರಿಂದ ಹಣ ಇಲ್ಲ, ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿಯಾಗಿದೆ ಅಂದ್ರೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ನಾಚಿಕೆ ಆಗ್ತದೆ. ನಮ್ಮ ರಾಜ್ಯದಿಂದ ರಾಜ್ಯಸಭಾ ಹೋಗಿರೋರು ಹಣಕಾಸಿನ ಸಚಿವರು ಇದ್ದಾರೆ, ಅವರು ನಮಗೆ ಹಣ ಕೊಡ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಇಲ್ಲ. ನಮಗೆ ಕಡಿಮೆ ಮಾಡಿದ್ದಾರೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಯಾವ ರೀತಿ ನಾವು ಅದನ್ನ ಸಮಜಾಯಿಸಿ ಅವ್ರು ಕೊಡ್ಲಿ, ಹಣ ಕೊಡ್ಲಿ, ಅವ್ರನ್ನ ನಾವು ಭಾರತೀಯ ಜನತಾ ಪಾರ್ಟಿ ಅಂತ ನೋಡದೆ, ಪಕ್ಷನೂ ನೋಡದೆ ನಾವು ಹೊಗಳ್ತೀವಿ ಅವ್ರನ್ನ. ಅದರಲ್ಲೇನು ಅನುಮಾನ ಇಲ್ಲ. ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಯೋಜನೆ ಆದ್ರೂ ಕೊಡ್ಬೇಕಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಕೊಡಬೇಕು, ಇಲ್ಲ ನಾವು ಡೆವಲಪ್ಮೆಂಟಲ್ ಗ್ರಾಂಟ್ಸ್ ಕೊಡಬೇಕು, ಇಲ್ಲ ಬೆಂಗಳೂರಿಗೆ ನಾನು 5000 ಕೋಟಿ ಕೊಟ್ಟಿದ್ದೀನಿ ಅಂತಂದ್ರೆ ಬೆಂಗಳೂರು ಏನು ಬರೀ ಒಬ್ಬರಿಗೆ ಆಗೋದಿಲ್ಲಲ್ಲ, ಇಡೀ ಇಂಡಿಯಾಕ್ಕೆ ಬೆಂಗಳೂರು. ಅಂಥದ್ದನ್ನ ಯಾವುದನ್ನು ಯೋಚನೆ ಮಾಡದೆ ಸುಮ್ಮನೆ ಅನವಶ್ಯಕವಾಗಿ ಮಾತಾಡೋದು ಸರಿ ಇಲ್ಲ.